ಲೇಟ್ ಆಗೋಯ್ತು, ಓಡೋಣ. ಬ್ರೇಕಿಗೆ ನಿಲ್ಲಿಸಿದ್ದು ತುಂಬ ಹೊತ್ತು ನಿಲ್ಲಿಸ್ಬಿಟ್ಟಿದ್ದೀವಿ ಇಲ್ಲೇನೆ. ಅದು ಯಾವ ಫಾಟ ಅಂದರೆ ಇದು ಯಮುನಾ ಪ್ರೆಸಲ್ಲಿ ಸೆಂಟ್ರಲ್ಲಿ ಒಂದು ಫಾಟ್ ಬರುತ್ತಲ್ಲ ಬ್ರೇಕಿಗೆ ನಿಲ್ಸೋಕ್ಕೆ, ಗಾಡಿ ನಿಲ್ಸೋಕ್ಕೆ, ಪೆಟ್ರೋಲ್ ಬಂಕು ಮತ್ತು ರೆಸ್ಟೋರೆಂಟ್ ಎಲ್ಲ ಇರುತ್ತಲ್ಲ ಆ ಫಾಟೇ ಇದು. ರೆಸ್ಟೋರೆಂಟ್ ಬಂದುಬಿಟ್ಟು ಒಂದಿರಲ್ಲ, ನಿಮಗೆ ಒಂದು 6-7 ಔಟ್ಲೆಟ್ಗಳೇನೋ ಇರುತ್ತೆ. ಸೊ ನಿಮಗೆ ಯಾವ ಇದು ಕಂಫರ್ಟ್ ಇರುತ್ತೋ ಆ ಔಟ್ಲೆಟ್ಗೆ ಹೋಗಿ ಊಟ ಮಾಡ್ಕೊಬೋದು ನೀವು. ಮತ್ತು ಪೆಟ್ರೋಲ್ ಬಂಕ್ ಒಂದಿರುತ್ತೆ. ಸೊ ಆರಾಮಾಗಿ ಪೆಟ್ರೋಲ್ ಫಿಲ್ ಮಾಡ್ಕೊಂಡು ಊಟ ಗೀಟ ಮಾಡ್ಕೊಂಡು ರೆಸ್ಟಿಗೆ ಗಾಡಿ ಹಾಕ್ಕೊಂಡು ರೆಸ್ಟ್ ತೊಗೊಂಡು ಆಮೇಲೆ ಹೊಡ್ಬೋದು ಆರಾಮಾಗಿ. ನಾವಂತೂ ಊಟ ಗೀಟ ಮಾಡೋಕ್ಕೆ ಹೋಗಿಲ್ಲ, ರೆಸ್ಟ್ ತೊಗೊಂಡ್ರಿ. ಹೆಂಗೋ ನೀರಂತೂ ಇಲ್ಲಂತೂ ಗೊತ್ತಲ್ಲ, ನಾರ್ತ್ ಕಡೆ ಯಾವ ಬಂಕಲ್ಲಿ ಬೇಕಂದ್ರೆ ನೀರು ಹಿಡ್ಕೊಬೋದು, ಫಿಲ್ಟ್ರ್ ವಾಟ್ರೇ ಸಿಗುತ್ತೆ. ನೀರು ಹಿಡ್ಕೊಂಡ್ರಿ. ಇಲ್ಲೇ ಯಮುನಾ ಪ್ರೆಸಲ್ಲಿ ನೋಡಿ ಲೆಫ್ಟಲ್ಲೆಲ್ಲ ಜಾಗ ಐತೆ ಈ ಥರ. ಆರಾಮಾಗಿ ಮುಂದೆ ಎಲ್ಲಾದರೂ ಸ್ವಲ್ಪ ನೆರಳಿರೋ ಕಡೆ ನೋಡಿಬಿಟ್ಟು ಗಾಡಿ ಸೈಡಿಗೆ ಹಾಕ್ಬಿಟ್ಟು ಅಡುಗೆ ಮಾಡಿಬಿಟ್ಟು ಊಟ ಗೀಟ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ಹಾಗೆ ಮತ್ತು ನಮ್ಮ ಜೊತೆ ಬರ್ತಾರಲ್ಲ ರೈಡಿಂಗ್ ಪಾರ್ಟ್ನರ್ಸು, ಅವ್ರದ್ದು ಆಯಿಲ್ ಬೇರೆ ಚೇಂಜ್ ಮಾಡಬೇಕಂತೆ. ಸೊ ಹಂಗೆ ಅಡುಗೆ ಮಾಡೋ ಟೈಮ್ದಲ್ಲಿ ಅವ್ರದ್ದು ಆಯಿಲ್ ಹಂಗೆ ಚೇಂಜ್ ಮಾಡ್ಕೊಂಬಿಡ್ಬೇಕು. ಆಯಿಲ್ ತೊಗೊಂಬಂದವ್ರೆ 2 ಕ್ಯಾನು. ಸೊ ಅಂಗಡಿಗೆ ಏನು ಹೋಗೋದು ಬೇಕಾಗಿಲ್ಲ, ಅವ್ರ ಆಯಿಲ್ ಚೇಂಜ್ ಮಾಡ್ಕೊಂಡು ಹಂಗೆ ನಮ್ಮದು ಕ್ಯಾರಿಯರೆಲ್ಲ ಸ್ವಲ್ಪ ಟೈಟ್ ಮಾಡ್ಕೊಂಬಿಡೋಣ. ಮಾಡ್ಕೊಂಡು ಅಷ್ಟೊಳಗಡೆ ಅಡುಗೆ ಆಗಿರುತ್ತೆ, ಊಟ ಗೀಟ ಮಾಡ್ಕೊಂಡು ಓಡ್ತಾ ಇರೋದೆ. ಗಾಡಿ ಸೈಡಿಗೆ ಹಾಕಾಯ್ತು, ಅವ್ರ ಗಾಡಿದು ಆಯಿಲ್ ಹೆಂಗೋ ಚೇಂಜ್ ಮಾಡಿಬಿಟ್ರು. ಇವಾಗ ನೆಕ್ಸ್ಟು ನಮ್ಮ ಗಾಡಿದು ಕ್ಲ್ಯಾಂಪೆಲ್ಲ ರೆಡಿ ಮಾಡಿಕೊಡ್ತಾವ್ರೆ, ಟೈಟ್ ಮಾಡ್ತಾವ್ರೆ ನೋಡಿ. ಎಲ್ಲ ಲೆಕ್ಕೇಜ್ ಎಲ್ಲ ಬಿಚ್ಚಿಕ್ಕಾಯ್ತು, ಅನ್ಲೋಡ್ ಮಾಡಿ ಆಯಿತು ಗಾಡಿಯಿಂದ. ಇವಾಗ ಫುಲ್ಲು 2 ಕಡೆನೂ ಕ್ಲ್ಯಾಂಪ್ ಟೈಟ್ ಮಾಡ್ತಾವ್ರೆ. ಸೊ ಗಾಡಿದೆಲ್ಲ ಅವ್ರು ನೋಡ್ಕೊತವ್ರೆ, ನಾನು ನೋಡ್ಕೊತೀನಿ, ನೀವು ಅಡುಗೆ ಮಾಡಿ ಅಂದರು. ಸೊ ನಾನು ಅಡುಗೆ ನೋಡ್ಕೊತಾ ಇದ್ದೀನಿ. ಆಗಲೇ ರೈಸ್ ಎಲ್ಲ ಇಕ್ಕಾಯಿತು, ನಾನು ರೈಸನ್ನು ವಿಸಿಲ್ ಬಂದು ಮುಗೀತು. ನಾನು ಇವಾಗ ಕೆಳಗಡೆ ಎತ್ತು ಮಾಡಿಬಿಟ್ರೆ ಸ್ವಲ್ಪ ಹೊತ್ತು ಆರಕ್ಕೆ ಬಿಡಬೇಕು. ಆರೋಗ್ದಾದಮೇಲೆ ಊಟ ಗೀಟ ಮಾಡ್ಕೊಂಡು ಓಡ್ತಾ ಇರೋದೇನೆ. ಇನ್ನೇನು ಊಟ ಮಾಡ್ಕೊಂಡು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರ್ಟಾಯಿತು. ಇನ್ನೇನು ಡೆಲ್ಲಿ ರೀಚ್ ಆದ್ರಿ, ಸಂಜೆ ಆಗೋಯ್ತು. ಸೊ ಡೆಲ್ಲಿಯಲ್ಲಿ ಏನು ಆಲ್ಟ್ ಆಗ್ತಾಯಿಲ್ಲ. ಸೊ ಔಟ್ರಲ್ಲಿ ಹೋಗ್ಬಿಟ್ಟು ಯಾವುದಾದ್ರೂ ಬಂಕಲ್ಲಿ ಕೇಳಿ ನೋಡೋಣ ಅಂತ ಇದ್ದೀವಿ. ಸೊ ಹಂಗೆ ರಿಂಗ್ ರೋಡಲ್ಲೇ ಹೊಡ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಬೆಟ್ಟ ಕಾಣಿಸ್ತೈತಲ್ಲ, ಇದು ನಮ್ಮ ಕಡೆ ಇರೋ ಥರ ನಾರ್ಮಲ್ ಬೆಟ್ಟ ಅಲ್ಲ, ಕಲ್ಲು ಮಣ್ಣು ಮರ ಗಿಡದಿಂದ ಆಗಿರೋದು ಬೆಟ್ಟ ಅಲ್ಲ. ಇದು ಬಂದ್ಬಿಟ್ಟು ಡೆಲ್ಲಿ ಸಿಟಿದು ಫುಲ್ ಕಸನೂ ತಂದಿಲ್ಲಿ ತುಂಬಿಸಿ ಬೆಟ್ಟ ಥರ ಮಾಡವ್ರೆ. JCB ಲಾರಿಗಳೆಲ್ಲ ಓಡಾಡ್ತಾಯಿದೆ, ಅದು ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆ ಇಲ್ವೋ ಗೊತ್ತಿಲ್ಲ. ಆದರೆ ನಮ್ಮ ಮಕ್ಕಳು ಕಸ ತುಂಬಿಸಿನೇ ಈ ಥರ ಬೆಟ್ಟ ಥರ ಮಾಡವ್ರಪ್ಪ ಸಿಟಿ ಔಟ್ರಲ್ಲಿ. ಪರವಾಗಿಲ್ಲ, ಖರಾಬ್ನ ಮಕ್ಕಳೇ ಇಲ್ಲಿರೋರು. ಓಕೆ, ಇನ್ನೇನು ಸಿಟಿ ಔಟ್ರು ಬಂದಾಯಿತು, ಸಂಜೆ ಆಗೋಯ್ತು ಆಗಲೇ. ಇನ್ನೂ ಒಂದು ಚೂರು ಮುಂದೆ ಹೋಗ್ಬಿಟ್ಟು ಆಮೇಲೆ ಯಾವುದಾದ್ರೂ ಬಂಕಲ್ಲಿ ಜಾಗ ಕೇಳ್ಬಿಟ್ಟು ಆಲ್ಟಾಗಿಬಿಡೋದೆ ಇವತ್ತಿಗೆ. ಸಖತ್ ಟಯರ್ಡ್ ಬೇರೆ ಆಗಿದೆ. ನೋಡಿ ಡೆಲ್ಲಿ ಕ್ಲೈಮೇಟೇ ಬೆಳಗ್ಗೆ 8-8:30ವರೆಗೂ ನೋಡಿ ಫಾಗ್ ಹೆಂಗೈತೆ, ಸುತ್ತ ಕಾಣಿಸ್ತೈತಾ ಫಾಗು. ಸಖತ್ ಕ್ಲೈಮೇಟ್ ಇಲ್ಲಂತೂ. ಆದರೆ ಇದು ಫಾಗಲ್ಲ, ಏರ್ ಪೊಲ್ಯೂಷನು, ಫುಲ್ ಏರ್ ಪೊಲ್ಯೂಷನ್ ಆಗಿರೋದೇ ಹಿಂಗೆ ಕಾಣಿಸ್ತಾ ಇರೋದು ನಿಮಗೆ. ನಾವು ಟಿ ವಿಯಲ್ಲೆಲ್ಲ ಕೆಲವಾಗ ನೋಡೋಕೆ ಗೊತ್ತಾಗ್ತಾಯಿದ್ದಿಲ್ಲ, ಇವಾಗ ಡೈರೆಕ್ಟಾಗಿ ಬಂದು ನೋಡೋಗ್ಲೇ ಗೊತ್ತಾಗ್ತಾಯಿದೆ. ಇಲ್ಲಿ ಸಖತ್ ಏರ್ ಪೊಲ್ಯೂಷನ್ ಐತೆ ನೋಡಿ, ಅಲ್ಲೆಲ್ಲ ಹೆಂಗೆ ತುಂಬ ಐತೆ, ಫಾಗ್ ಥರ ಐತೆ. ಆ ಕಡೆ ಎಲ್ಲನೂ ಅಷ್ಟೇ ಫಾಗ್ ಥರ, ಏನು ಕಾಣಿಸ್ತಾನೇ ಇಲ್ಲ. ಕ್ಯಾಮ್ರಾದಲ್ಲಿ ಹೆಂಗೋ ಗೊತ್ತಾಗ್ತಾಯಿಲ್ಲ, ಅದೇ ಡೈರೆಕ್ಟಾಗಿ ಅಂತೂ ಒಂಚೂರು ಕಾಣಿಸ್ತಾ ಇಲ್ಲ. ಡೆಲ್ಲಿಯಿಂದ ಶ್ರೀನಗರ್ಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟು ಶ್ರೀನಗರ್ ಹೋಗ್ತಾ ಆನ್ ದಿ ವೇಲ್ ಸಿಕ್ಕಿದ ಸ್ಪಾಟೇ ಇದು, ಸಖತ್ ಸ್ಪಾಟು. ಯಾವ ಸ್ಪಾಟ್ ಅಂದರೆ ದಿ ಮಹಾಭಾರತ್ ವಾರ್ ನಡೆದಿದ್ದ ಜಾಗ, ದಿ ಗ್ರೇಟ್ ಕುರುಕ್ಷೇತ್ರ, ಅಲ್ಲೇ ಇದ್ದೀನಿ ಇವಾಗ. ಈ ನೋಡಿ ಕಲ್ಯಾಣಿ ಅಂತೂ ಹೆಂಗಿದೆ, ಸಿಕ್ಕಾಪಟ್ಟೆ ದೊಡ್ಡ ಕಲ್ಯಾಣಿ. ಇಲ್ಲಿ ಬಂದುಬಿಟ್ಟು ಒಂದು 2 ಫಾಟ್ ನೋಡ್ಕೊಂಡು ಹೋಗೋಣ ಅಂತ ಕುರುಕ್ಷೇತ್ರದಲ್ಲಿ. ಇವಾಗ ನಾವು ಬಂದಿರೋದು ಬಂದುಬಿಟ್ಟು ಬ್ರಹ್ಮ ಸರೋವರ ಅಂತ. ಆದರೆ ಕಲ್ಯಾಣಿ ಅಂತ ನೋಡೋಕ್ಕೆ ಸಖತ್ ಒಳ್ಳೆ ಸಮುದ್ರ ಇದ್ದಂಗೆ ಥರ ಐತೆ. ಅದೇ ಥರ ನೀಟ್ ಆ್ಯಂಡ್ ಕ್ಲೀನಾಗಿ ಐತೆ. ಸ್ನಾನ ಮಾಡೋಕ್ಕೆ ಅಲೋ ಮಾಡ್ತಾರೆ. ಸೊ ಎಲ್ಲ ಕ್ಲೀನಾಗಿ ನೀಟಾಗಿ ಮೇಂಟೈನ್ ಮಾಡವ್ರೆ, ಪರವಾಗಿಲ್ಲ. ನೋಡಿ ಕಲ್ಯಾಣಿ ಈ ಕಡೆನೂ ಆಯ್ತಾ, ಮತ್ತು ನೋಡಿ ಈ ಕಡೆನೂ ಐತೆ. ಫುಲ್ಲು ದೊಡ್ಡ ಕಲ್ಯಾಣಿ, ಅದೇ ಎಲ್ಲಿಲ್ವಾ ಕಲ್ಯಾಣಿ ಥರನೇ ಇಲ್ಲ, ಒಳ್ಳೆ ಸಮುದ್ರ ಇದ್ದಂಗೆ ಥರ ಐತೆ. ಮತ್ತು ಇದೇನೇ ಮೇನ್ ದೇವಸ್ಥಾನ ಇಲ್ಲಿದ್ದು. ಮತ್ತು ಈ ಕಡೆ ಬಂದುಬಿಟ್ಟು ಚಿಕ್ಕ ಚಿಕ್ಕ ದೇವಸ್ಥಾನಗಳೈತೆ. ಮತ್ತು ಇದು ಬಂದುಬಿಟ್ಟು ನೀವು ಇಲ್ಲಿ ಸ್ನಾನ ಮಾಡಿಬಿಟ್ಟು ಬಟ್ಟೆ ಚೇಂಜ್ ಮಾಡೋಕ್ಕೆ ರೂಮ್ ಥರ. ಸೊ ಆ ಫೆಸಿಲಿಟಿನೂ ಇದೆ, ಪರವಾಗಿಲ್ಲ. ನೋಡಿ ವಾರ್ಗೆ ಹೋಗೋದು ರಥನೆಲ್ಲ ಟ್ಯಾಚು ಮಾಡಿ ಮಡಗವ್ರೆ, ಸಗದಾಗಿ ಮಾಡವ್ರೆ. ಆದರೆ ಅದರಲ್ಲಿರೋರು ಯಾರಂತ ಕಂಡುಹಿಡಿಯೋಕ್ಕಾಗಿಲ್ಲ ನನ್ನ ಕೈಲಂತೂ. ಆದರೆ ಸಗದಾಗಂತೂ ಮಾಡವ್ರೆ, ಚೆನ್ನಾಗೈತೆ. ಇಲ್ಲಿ ಆಗಲೇ ಮಳೆ ಶುರುವಾಯಿತು, ಹನಿ ಬೀಳ್ತಾ ಇದೆ, ಸಣ್ಣ ಹನಿ ಬೀಳ್ತಾ ಐತೆ. ಇವಾಗ ಬಂದುಬಿಟ್ಟು ಪಂಜಾಬು ಚಂಡೀಗಢ ಹತ್ರ ಇದ್ದೀವಿ. ನೆನೆ ಕುರುಕ್ಷೇತ್ರದಲ್ಲಿ ಇರೋವಾಗಲೇ ಹನಿ ಬೀಳಕ್ಕೆ ಸ್ಟಾರ್ಟ್ ಆಗಿತ್ತಲ್ಲ, ಆವಾಗ ಮಳೆ ಬರೋದು ನಿಲ್ಲೋದು ಮಾಡ್ತಾಯಿತ್ತು. ಸೊ ಹೆಂಗೋ ಇನ್ನೊಂದು ಪ್ಲೇಸು ವಿಸಿಟ್ ಮಾಡ್ಕೊಂಡು ಆಲ್ಮೋಸ್ಟ್ ಇವಾಗ ಚಂಡೀಗಢ ಹತ್ರವರೆಗೂ ಬಂದಿದ್ದೀವಿ. ಸೊ ನೆನೆ ಬಂದುಬಿಟ್ಟು ಮಳೆ ಬರ್ತಾ ಇದ್ದಿರೋದ್ರಿಂದ ಕ್ಲೀನಾಗಿ ಯಾವುದೂ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಪ್ಲಸ್ ಇನ್ನೊಂದು ನೆನ್ನೆ
ಮಳೆ ಬರೋದು ನಿಲ್ಲೋದು ಮಾಡ್ತಾ ಇರೋದ್ರಿಂದ ಪೆಟ್ರೋಲ್ ಬಂಕಲ್ಲಿ ಆಲ್ಟ್ ಆಗೋಕ್ಕೆ ಹೋಗಿಲ್ಲ. ರೂಮ್ ಮಾಡಿಬಿಡೋಣ ಅಂತ ರೂಮ್ ಮಾಡಿದ್ರಿ. ನೋಡಿ ಇದೇನೆ ರೂಮು ಮಾಡಿದ್ದು. ರೇಟ್ ಸ್ವಲ್ಪ ಜಾಸ್ತಿ, ರೂಮ್ ಏನೇ ಹೇಳ್ಕೊಳಂಗಿಲ್ಲ, ಅಷ್ಟೇ. ಬಟ್ ಪಾರ್ಕಿಂಗ್ ನೋಡಿದ್ರಲ್ಲ ಸೇಫ್ಟಿ ಇತ್ತು. ಸೊ 2 ವೀಲರ್ ಪಾರ್ಕಿಂಗ್ ಅಂತೂ ಪ್ರಾಬ್ಲಮ್ ಇಲ್ಲ. ಬೇಸ್ಮೆಂಟಲ್ಲಿ ಆರಾಮಾಗಿ ಗಾಡಿ ಹಾಕ್ಬಿಟ್ಟು ಗೇಟ್ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಅದೊಂದು ಚಿಂತೆ ಇಲ್ಲ. ಮತ್ತು ಇನ್ನೇನು ಚಂಡೀಗಢ ಹತ್ರ ಇದ್ದೀವಿ. ಚಂಡೀಗಢದಿಂದ ಇವಾಗ ನಾವು ಮನಾಲಿ ರೂಟ್ ಹೋಗೋಲ್ಲ, ಶ್ರೀನಗರ್ ರೂಟ್ ತೊಗೊಳ್ಳೋಣ ಅಂತ ಇದ್ದೀವಿ. ಶ್ರೀನಗರ್ ಕಡೆಯಿಂದ ಆಮೇಲೆ ಲೇಗ್ ಹೋಗೋಣ ಅಂತ. ಸೊ ಅದು ಬೆಸ್ಟ್ ಆಪ್ಷನ್ ಅಂತ ಎಲ್ಲರೂ ಇದು ಮಾಡಿರೋದ್ರಿಂದ ಶ್ರೀನಗರ್ ಕಡೆಯಿಂದ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇವತ್ತಿಂದ ನಾನು ಎಲ್ಲೂ ಅಡುಗೆ ಮಾಡೋಕ್ಕೆ ಹೋಗೋಲ್ಲ, ಯಾಕಂದರೆ ಅಡುಗೆ ಸಾಮಾನು ಮತ್ತು ರೇಷನ್ ಎಲ್ಲ ನೆನ್ನೆ ನೈಟ್ ಆಲ್ಟ್ ಆಗಿದ್ನಲ್ಲ ಹೋಟ್ಲು, ಆ ಹೋಟ್ಲಲ್ಲೇ ಮಡಗ್ಬಿಟ್ಟು ಬಂದಿದ್ದೀನಿ. ರೇಷನ್ ಐಟಮೆಲ್ಲ ಆಲ್ಮೋಸ್ಟ್ 90% ಖಾಲಿಯಾಗಿತ್ತು. ಬರೀ ಅಕ್ಕಿ ಏನೋ ಇನ್ನೂ 1-1.5 kg ಇದ್ದರೆ ಇರ್ಬೋದು. ಸೊ ಅದು ಬಿಟ್ಟರೆ ಗ್ಯಾಸು ಅರ್ಧ ಗ್ಯಾಸ್ ಖಾಲಿಯಾಗಿದೆ ಅನ್ಕೊತೀನಿ. ಸೊ ಎಲ್ಲನೂ ಹೋಟ್ಲಲ್ಲೇ ಮಡಗಿದ್ದೀನಿ. ರೇಷನು, ಗ್ಯಾಸು, ಕುಕ್ಕರು, ಈ ಪಾತ್ರೆ ಎಲ್ಲ ರಿಟರ್ನ್ ಬರ್ತಾ ತೊಗೊತೀನಿ ಅಂತ. ಯಾಕೆಂದರೆ ಇವತ್ತು ಸಂಜೆ ಇಲ್ಲ ನಾಳೆ ಬೆಳಗ್ಗೆ ಜಮ್ಮು ರೀಚ್ ಆಗಿಬಿಡ್ತೀವಿ. ಸೊ ಜಮ್ಮು ರೀಚ್ ಆಗಿಬಿಟ್ರೆ ನೆಕ್ಸ್ಟು ಜಮ್ಮು, ಶ್ರೀನಗರ, ಕಾರ್ಗಿಲು ಅಲ್ಲೆಲ್ಲ ಹೆಂಗೆ ಘಾಟ್ ಸೆಷನ್ನು, ರೋಡ್ಗಳೆಲ್ಲ ಗೊತ್ತಿದೆ ನಿಮಗೂ. ಸೊ ನಮ್ಮ ಬೇರೆ ICC ಪವರ್ ಗಾಡಿ ಅಲ್ವಾ. ಸೊ ಗಾಡಿ ಬೇರೆ ಹೋಗೋದೇ ಇಲ್ಲ ನಾರ್ಮಲಾಗಿ. ಇನ್ನು ವಿತ್ ಲಗೇಜ್ ಲೋಡ್ ಜಾಸ್ತಿ ಇದ್ದರೆ ಇನ್ನೂ ಗಾಡಿ ಒಂಚೂರು ಎಲಿಯಲ್ಲ, ಹೋಗಲ್ಲ. ಆಮೇಲೆ ಅದಕ್ಕೇ ಸ್ವಲ್ಪ ಆದಷ್ಟು ಲಗೇಜ್ ಕಡಿಮೆ ಮಾಡೋಣ ಅಂತ ಇಲ್ಲೇ ಎಲ್ಲ ಮಡಗಿದ್ದೀವಿ. ಇಷ್ಟೊತ್ತು ಹೆಂಗೋ ಹೈವೇ ಪರವಾಗಿಲ್ಲ, ನಡೀತು. ಇನ್ನು ಮುಂದೆ ಅದು ಆಗೋಲ್ಲ, ಕಷ್ಟ ಆಗುತ್ತೆ. ಸೊ ಗಾಡಿಗಳು ಎಳೆಯಲ್ಲ, ಸುಮ್ಮನೆ ಹೊರಲಾಡೋಕ್ಕಿಂತ ಅದಕ್ಕೆ ಇಲ್ಲೇ ಮಡಗಿದ್ದೀನಿ. ಇದೇನು ತೊಂದರೆ ಇಲ್ಲ, ಆರಾಮಾಗಿ ಮತ್ತೆ ರಿಟರ್ನ್ ಬರ್ತಾ ಕಲೆಕ್ಟ್ ಮಾಡ್ಕೊಬೋದು. ಏನಂದರೆ ಬರ್ತಾ ಅಂದರೆ ನನಗೊಂದು 30 ಕಿಲೋಮೀಟ್ರ್ ಆಗುತ್ತೆ ಅಪ್ ಆ್ಯಂಡ್ ಡೌನ್ ಎರಡೂ ಸೇರಿ. ಮತ್ತು ಬರೋ ದಾರಿಯಲ್ಲಿ ಮತ್ತೆ ಒಂದು 14-15 ಕಿಲೋಮೀಟ್ರ್ ಹಿಂಗೆ ಬಂದು ಇವ್ರ ಹತ್ರ ತೊಗೊಂಡು ಮತ್ತೆ ಆ ಕಡೆಗೆ ಹೋಗಿ ಬರಬೇಕಾಗುತ್ತೆ ನಾನು. ಸೊ ಅದೇನು ಇಶ್ಯೂ ಇಲ್ಲ. ಅದೊಂದು ಮೇಯ್ನು, ಲಗೇಜ್ ಹಾಕ್ಕೊಂಡು ಗಾಡಿಗಳಲ್ಲಿ ಎಳೆಯಲ್ಲ, ಆಗೋಲ್ಲ ಓಡ್ಸೋಕ್ಕೆ. ಅದೊಂದು ರೀಸನು. ಮತ್ತು ಇನ್ನೊಂದು ರೀಸನ್ ಬಂದುಬಿಟ್ಟು ನೆಕ್ಸ್ಟು ಅದೇ ಇವಾಗ ಜಮ್ಮುವಿಂದ ಎಲ್ಲ ಚಳಿ ಅದು ಇದೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಆ ಚೆಲ್ಲು ಬಂಕಲ್ಲೆಲ್ಲ ಉಳಿಯೋಕ್ಕಾಗಲ್ಲ. ಆ ಚಳಿಯಲ್ಲಿ ಕೂತ್ಕೊಂಡು ಅಡುಗೆ ಮಾಡ್ತೀನಿ ಅಂದರೆ ನಡೆಯೋದು ಕತೆ. ಅದಕ್ಕೆ ಸುಮ್ಮನೆ ಇನ್ನು ಮುಂದೆಲ್ಲ ರಿಕ್ಸ್ ಇರುತ್ತೆ. ಸೊ ಇನ್ನು ಮುಂದೆಲ್ಲ ಆರಾಮಾಗಿ ರೈಡ್ ಮಾಡಬೇಕು, ರೈಡ್ ಇದ್ದಾಗಬೇಕು ಅಂದ್ಬಿಟ್ಟು. ಸೊ ಅದಕ್ಕೇ ಇಲ್ಲೇ ಮಡಗ್ಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಮಡಗಿದ್ದೀನಿ. ಅವ್ರಿಗೂ ಇನ್ಫಾರ್ಮ್ ಮಾಡಿದ್ದೀನಿ. ಸೊ ಏನು ತೊಂದರೆ ಇಲ್ಲ, ಇಟ್ಕೊಂಡ್ತೀನಿ ಅಂದವ್ರೆ. ಸೊ ರಿಟರ್ನ್ ಬರ್ತಾ ಕಲೆಕ್ಟ್ ಮಾಡ್ಕೊಬೋದು. ಎಷ್ಟು ದಿವಸ ಹೆಂಗೋ ಊಟಕ್ಕೆ ನಾನೇ ಅಡುಗೆ ಮಾಡ್ಕೊಂಬಿಡ್ತಾಯಿದ್ದೆ. ಆಲ್ಟ್ ಆಗೋಕ್ಕೆ ಪೆಟ್ರೋಲ್ ಬಂಕಲ್ಲಿ ಮಾಡ್ಕೊಂಬಿಡ್ತಾಯಿದ್ದೆ. ಇನ್ನು ಮುಂದೆ ಊಟಕ್ಕೆ ಆಲ್ಟ್ ಆಗೋಕ್ಕೆ ಎಲ್ಲ ಹೋಟ್ಲೆ. ಸೊ ದುಡ್ಡಂತೂ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ಎಷ್ಟು ದಿವಸ ಹೆಂಗೋ ಸೇವ್ ಆಯಿತು. ಇನ್ನು ಮುಂದೆ ಸಿಕ್ಕಾಪಟ್ಟೆ ಖರ್ಚಾಗ್ಬೋದು, ಶಾರ್ಟೇಜು ಆಗ್ಬೋದು. ಯಾಕಂದರೆ ಲೆಕ್ಕ ಹಾಕಿದಾಗ, ನಾನು ಬಜೆಟ್ ಲೆಕ್ಕ ಹಾಕಿದಾಗ ಎಕ್ಸಾಂಪಲ್ಗೆ ಒಂದು ಊಟಕ್ಕೆ 100 ರೂಪಾಯಿ ಅಂತ ಲೆಕ್ಕ ಹಾಕಿದೆ. ಆದರೆ ಇಲ್ಲೆಲ್ಲ 300 ರೂಪಾಯಿನೇ ಆಗ್ತಾಯಿದೆ. ಸೊ ಅದರಿಂದ ಶಾರ್ಟೇಜ್ ಆಗ್ಬೋದು ಅಂದ್ಕೊತೀನಿ. ನೋಡೋಣ, ಹಂಗೆ ಶಾರ್ಟೇಜ್ ಆದರೆ ಇದ್ದಾರೆ ನಮ್ಮ ಫ್ರೆಂಡ್ಸ್ಗಳು. ಏನಕ್ಕಿದ್ದಾರೆ, ಫೋನ್ ಮಾಡಿಬಿಟ್ಟು ದುಡ್ಡು ಹಾಕ್ಸ್ಕೊಳ್ಳೋದು ಅವ್ರ ಕೈಯಲ್ಲಿ, ಅಷ್ಟೇ. ನಾರ್ತಲ್ಲಿ ಸ್ವಲ್ಪ ಪಂಜಾಬ್ ಕಡೆ ಎಲ್ಲ ಪರವಾಗಿಲ್ಲ. ಈ ಕಡೆ ಎಲ್ಲ ನೋಡಿ ನೀರಾವರಿ ಜಾಗ ಅನಿಸುತ್ತೆ. ಈ ಕಡೆಯಲ್ಲೆಲ್ಲ ಫುಲ್ ಅಗ್ರಿಕಲ್ಚರ್ ಮಾಡ್ತವ್ರೆ. ಆದರೆ ಪಂಜಾಬ್ ಕಡೆ ಅಂತೂ ಸಿಕ್ಕಾಪಟ್ಟೆ ಎಲ್ಲ ಕಡೆನೂ ಮಾಡ್ತವ್ರೆ, ಪರವಾಗಿಲ್ಲ. ಬೇರೆ ಕಡೆ ಎಲ್ಲ ಬಂದಿದ್ದೆಲ್ಲ ಅಷ್ಟೊಂದೇನಿಲ್ಲ, ಆದರೆ ಇಲ್ಲಿ ಪರವಾಗಿಲ್ಲ. ಇಲ್ಲ, ಇಲ್ಲಿ ಮೋಸ್ಟ್ಲಿ ನೀರಾವರಿ ಇರೋದ್ರಿಂದ ಮಾಡ್ತವ್ರೆ ಅಂದ್ಕೊತೀನಿ. ಚಂಡೀಗಢ ಆಗದ ಮೇಲೆ ನಿಮಗೆ ಒಂದು 2 ಜಂಕ್ಷನ್ ಸಿಗುತ್ತೆ. ಈ ಜಂಕ್ಷನ್ ನೋಡ್ಕೊಳ್ಳಿ, ಇದು 2ನೇ ಜಂಕ್ಷನಲ್ಲ 3ನೇ ಜಂಕ್ಷನೋ ಗೊತ್ತಿಲ್ಲ. ಈ ಜಂಕ್ಷನೇ ಮೇಯ್ನು. ಯಾಕಂದರೆ ನೀವು ಸ್ಟ್ರೈಟಾಗಿ ಹೋದರೆ ಮನಾಲಿಗೆ ಹೋಗ್ತೀರಾ, ಮನಾಲಿಲೇ. ಅದೇ ನೀವು ಲೆಫ್ಟ್ ಈ ರೂಟ್ ತೊಗೊಂಡ್ರೆ ಇದು ಬಂದುಬಿಟ್ಟು ಜಮ್ಮು, ಶ್ರೀನಗರ, ಕಾರ್ಗಿಲ್, ಆಮೇಲೆ ಲೇಗ್ ಹೋಗ್ತೀರಾ. ಸೊ ನಮ್ಮ ಪ್ಲ್ಯಾನ್ ಬಂದುಬಿಟ್ಟು ಜಮ್ಮು ಶ್ರೀನಗರ ಕಡೆಯಿಂದ ಹೋಗೋದು ಲೇಗೆ. ಸೊ ಅದಕ್ಕೆ ಈ ರೂಟಲ್ಲಿ ಹೋಗ್ತಾಯಿದ್ದೀವಿ. ಬರ್ತಾ ಬೇಕಂದರೆ ನಾವು ಮನಾಲಿ ಕಡೆಯಿಂದ ಬರ್ತೀವಿ. ಸೊ ಆವಾಗ ಅಲ್ಲಿ ಮತ್ತೆ ಈ ಜಂಕ್ಷನ್ಗೆ ಬಂದು ಮತ್ತೆ ಜಾಯ್ನ್ ಆಗ್ತೀವಿ ನಾವು. ಯಾಕಂದರೆ ಶ್ರೀನಗರ ಕಡೆ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಹೇಳಿದ್ದು ಬಂದುಬಿಟ್ಟು ಶ್ರೀನಗರ ಕಡೆಯಿಂದ ಲೇಗ್ ಹೋದರೆ ಸ್ವಲ್ಪ ಅಪ್-ಹತ್ತೋದು ಕಡಿಮೆ ಸಿಗುತ್ತೆ. ಅದೇ ಮನಾಲಿ ಕಡೆಯಿಂದ ಹೋದರೆ ಅಪ್-ಹತ್ತೋದು ಜಾಸ್ತಿ ಇರುತ್ತೆ. ಸೊ ಅದರಿಂದ ಶ್ರೀನಗರ ಕಡೆ ಹೋಗೋದೇ ಬೆಟ್ರ್ ಅಂದಿದ್ರು. ಯಾಕಂದರೆ ನಮ್ಮ ಗಾಡಿ ಬೇರೆ ICC ಪವರ್ ಅಲ್ವಾ, ಜಿಂಗ್ ಅಂತ ಆರುತ್ತಲ್ಲ. ಅದಕ್ಕೇ ಸುಮ್ಮನೆ ಆ ಥರ ಜಾಸ್ತಿ ಅಪ್ಪು ಬೇರೆ ಆರೋದು ಬೇಡ, ಸಿಂಪಲಾಗಿ ಹಿಂಗೆ ಹೋಗೋಣ, ಕಮ್ಮಿ ಅಪ್ ಇರೋದು ಕಡೆಯಿಂದ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಶ್ರೀನಗರ ಕಡೆಯಿಂದ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಶ್ರೀನಗರ ಕಡೆಯಿಂದ ಹೋಗ್ತಾಯಿದ್ದೀವಿ. ಇವಾಗ ಇನ್ನೇನು ಮೋಸ್ಟ್ಲಿ ಇವತ್ತು ಸಾಯಂಕಾಲ ಜಮ್ಮು ರೀಚ್ ಆಗ್ಬೋದು ಅಂದ್ಕೊಂಡು. ಅದೇ ಮಳೆಗೆಲ್ಲ ಬಂದಿಲ್ಲ ಅಂದರೆ ರೀಚ್ ಆಗಿಬಿಡ್ತೀವಿ, ಇಲ್ಲಾಂದರೆ ನಾಳೆ ಬೆಳಗ್ಗೆ ರೀಚ್ ಆಗಿಬಿಟ್ಟು ನಾಳೆ ಸಂಜೆ ಅಷ್ಟಿಗೆ ಶ್ರೀನಗರ ರೀಚ್ ಆಗ್ಬೋದು ಅಂದ್ಕೊಂಡಿದ್ದೀವಿ. ನೋಡೋಣ. ಈ ಕಡೆ ಬೇರೆ 2 ದಿವಸದಿಂದ ಮಳೆ ಬರೋದು ನಿಲ್ಲೋದು ಮಾಡ್ತಾ ಐತೆ. ಹೋಗ್ತಾ ಹೆಂಗೋ ಗೊತ್ತಿಲ್ಲ ಆ ಕಡೆ ಎಲ್ಲ. ನೋಡೋಣ. ಅಲ್ಲೆಲ್ಲ ನೋಡಿ ಟ್ಯಾಕ್ಟ್ರನ್ನೇ ಕಂಟೈನರ್ ಥರ ಮಾಡಿಸ್ಕೊಂಡು ಓಡಿಸ್ತಾರೆ. ಸಾಕತ್ತು, ಒಂದು ರೋಡೇ ಕವರ್ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಮಕ್ಕಳು. ಸಾಕತ್ತು ದೊಡ್ಡದಾಗಿರುತ್ತಪ್ಪ. ಅದೇನು ಒಳಗಡೆ ಏನು ಐಟಮ್ ಏನೋ ಗೊತ್ತಿಲ್ಲ. ಆದರೆ ಒಟ್ಟಿನಲ್ಲಿ ಒಂದು ಟ್ಯಾಕ್ಟ್ರಿಗೆ ಆ ಥರ ಕಂಟೈನರ್ಗಿಂತ ದೊಡ್ಡದಾಗೆ ಫುಲ್ಲು ಬಾಡಿ ಲೋಡ್ ಹಾಕ್ಸ್ಕೊಂಡು ಎತ್ಕೊಂಡು ಹೋಗ್ತಾರೆ. ಈ ಕಡೆ ಪಂಜಾಬ್ ಕಡೆ ಅಂತೂ ಜಾಸ್ತಿ ಅದು.
ಶ್ರೀನಗರಿಗೆ ರೂಟಲ್ಲಿ ಯಾರಾದರೂ ಲೇಗ್ ಹೋಗ್ತಾಯಿದ್ರೆ, ಅದೇ ಚಂಡೀಗಢ ನಾನು ಸಿಗ್ನಲ್ ಹತ್ರ ಲೆಫ್ಟ್ ತೊಗೊಂಡು ಬಂದನಲ್ಲ ಶ್ರೀನಗರ್ ರೂಟು, ಅಲ್ಲಿ ಬಂದಾದ್ಮೇಲೆ ಆ ರೂಟಲ್ಲಿ ಇನ್ನೊಂದು ಚೂರು ಮುಂದೆ ಬಂದರೆ ಮತ್ತೆ ರೋಡ್ 2 ರೂಟ್ ತೋರಿಸುತ್ತೆ ನಿಮಗೆ. ರೈಟಲ್ಲಿ ಒಂದು ರೂಟು ಮತ್ತು ಲೆಫ್ಟ್ ಮಾಮೂಲಿ NH ರೋಡೇ. ಆದರೆ ರೈಟಲ್ಲಿ ಒಂದು ರೋಡ್ ಹೋಗುತ್ತೆ, ಆ ರೂಟ್ ತೊಗೊಳ್ಳಿ, NH ತೊಗೋಬೇಡ. ಮಾಮೂಲಿ ಇನ್ನೊಂದು ಆ ರೂಟ್ ತೊಗೊಂಡ್ರೆ ನೋಡಿ, ಇದೇ ರೋಡ್ ಅದು. ಸಖತ್ತಾಗೈತೆ ರೋಡಂತೂ. 2 ಕಡೆ ಮರಗಳಿರುತ್ತೆ, ನೆರಳು ಆರಾಮಾಗಿ ಬಿಸಿಲಿಗೆ ಈ ನೆರಳಲ್ಲಿ ಗಾಡಿ ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ಸಖತ್ತಾಗೈತೆ ರೋಡ್, ಅಲ್ಲಗುಂಡಿ ಏನಿಲ್ಲ, ಒಂದು ಹಂಪ್ಸಿಲ್ಲ. ಈ ಹಳ್ಳಿಗಳ ಹತ್ರ ಎಲ್ಲ ಅಡ್ಡ ಆಗುತ್ತೆ, ಜನಗಳು ಓಡ್ಬರ್ತಾರೆ ಸೆಂಟ್ರಲ್ಲಿ, ಅದೆಲ್ಲ ಏನು ಡಿಸ್ಟರ್ಬೆನ್ಸ್ ಇಲ್ಲ. ಆಲ್ಮೋಸ್ಟ್ ಇವಾಗ ಒಂದು 40-50 ಕಿಲೋಮೀಟ್ರ್ ಓಡಿಸಿದ್ದೀನಿ ನಾನು, ಏನಿಲ್ಲ, ಸಖತ್ತಾಗೈತೆ ರೋಡಂತೂ. ಸೊ ನೆಕ್ಸ್ಟ್ ಯಾರಾದರೂ NH ಅವಾಯ್ಡ್ ಮಾಡಿ ಸ್ವಲ್ಪ ಈ ಥರ ಹಳ್ಳಿ ಒಳಗಡೆಯಿಂದ ಹೋಗೋ ಥರ ರೂಟ್ ಬೇಕಂದರೆ ನೋಡಿ, ಈ ರೂಟ್ ಟ್ರೈ ಮಾಡಿ ನೋಡಿ, ಸಖತ್ತಾಗೈತೆ ರೂಟ್ ಅಂತ. ಇದು ಸೇಮ್ 2 ಡಿಸ್ಟೆನ್ಸ್ ಒಂದೇ, ಅದೇನು ಡಿಫ್ರೆನ್ಸ್ ಇಲ್ಲ, ಕಿಲೋಮೀಟ್ರ್ 2 ಒಂದೇ ಕಿಲೋಮೀಟ್ರ್ ತೋರಿಸ್ತು. ಸೊ ನಾವು ಆಯಿತು ಇದೇ ಹೋಗೋಣ, ಹಳ್ಳಿ ಕಡೆಯಿಂದ ಹೈವೇದಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿ ಇದು ಬೇರೆ ರೂಟ್ ಟ್ರೈ ಮಾಡೋಣ ಅಂತ. ಆದರೆ ಟ್ರೈ ಮಾಡಿದ್ದಕ್ಕೇನು ಮೋಸ ಅಲ್ಲ, ಸಖತ್ತಾಗೈತೆ ರೂಟ್ ಅಂತೂ. ಏನಪ್ಪ ಬ್ಲಾಕ್ ಮಾಡ್ಕೊಂಡು ಕೂತವ್ರೆ, ಏನಾಗೈತೆ? ಏನಾಗಿಲ್ಲ, ಏನೋ ಕೊಡ್ತವ್ರೆ ಕುಡಿಯೋಕ್ಕೆ. ನಾವು ತೊಗೊಳ್ಳೋಣ ಇರಪ್ಪ, ಬಿಸಿಲಿಗೆ ತಂಪಿಗಿರುತ್ತೆ. ಏನಂತ ಗೊತ್ತೀಯ? ಏನಿದು ಮಜ್ಜಿಗೆನಾ? ಏನೋ ಒಂದು ಕುಡಿಯೋಣ. ಮಜ್ಜಿಗೆ ಎಲ್ಲ ಇದು ಬೇರೆ ಏನೋ ಸ್ವೀಟಾಗೈತೆ, ಸಾಗತ್ತಾಗಿ ಬೇರೆ ಆಯ್ತಪ್ಪೋ, ಟೇಸ್ಟಾಗೆ ಖರಾಬಾಗೈತೆ. ಇದು ಇನ್ನೊಂದು ತೊಗೊಳ್ಳೋಣ ತರ್ತೀನಿ ಅಂತವ್ರೆ, ಖಾಲಿ ಆಗ್ಬಿಟ್ಟೆ, ಅಲ್ಲಿ ತೊಗೊಂಬರ್ತವ್ರೆ. ಆದರೆ ಕುಡಿದ್ರೆ ಸಾಕತ್ತಾಗೈತೆ. ಮಜ್ಜಿಗೆ ಅಂತೂ ಇಲ್ಲ, ಏನಂತ ಗೊತ್ತಿಲ್ಲ. ಇದು ಮೋಸ್ಟ್ಲಿ ನಮ್ಮ ಕಡೆ ಎಲ್ಲ ರಾಮ ಜಯಂತಿಗೆ ನಮಗೆ ಇದು ಕೊಡ್ತಾರಲ್ಲ, ಪಾನಕ ಮಜ್ಜಿಗೆ, ಆ ಥರ ಇಲ್ಲಿ ಇವ್ರ ದೇವ್ರದ್ದು ಏನೋ ಹಬ್ಬ ಮಾಡ್ತಾರೆ ಅನಿಸುತ್ತೆ, ಕೊಡ್ತಾವ್ರೆ ಅನಿಸುತ್ತೆ. ಆದರೆ ಕುಡಿದ್ರೆ ಅಂತೂ ಸಖತ್ ಸ್ವೀಟಾಗಿ ಟೇಸ್ಟಾಗೈತೆ, ಕೋಲ್ಡಾಗೆ ಚೆನ್ನಾಗೈತಪ್ಪ, ಏನಂತ ಗೊತ್ತಿಲ್ಲ. ಹಪ್ಪ, ಇನ್ನೊಂದು ಕೊಡೋದಾಯಿತು. ಓಕೆ, ಸಖತ್ತಾಗಿದೆ ಒಟ್ಟಿನಲ್ಲಿ. ಏನಂತ ಹೆಸರು ಅಂತೂ ನನಗಂತೂ ಗೊತ್ತಿಲ್ಲ, ಆದರೆ ಕುಡಿಯೋಕ್ಕಂತೂ ಸಖತ್ ಸ್ವೀಟಾಗೆ ಈ ಬಿಸಿಲಿಗೆ ಕೋಲ್ಡಾಗೆ ಸೂಪರಾಗೈತೆ. ಓಕೆ, ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ, ಪಂಜಾಬ್ ಕಡೆ ಎಲ್ಲ ಏನೋ ಈ ಥರ ಕೊಡ್ತಾರೆ, ಅದು ಏನಂತ ಗೊತ್ತಿದ್ದರೆ ಕಮೆಂಟಲ್ಲಿ ಹಾಕಿ. कोई पंजाब वाला है को वो देता है, वो कौन सा दे रहा है मालूम नहीं है, उसका नाम मालूम है को बता दो, वो क्या दे रहे किसके लिए दे रहे करके. ಅಷ್ಟೇ, ಏನೋ ನಮ್ಗೆ ಗೊತ್ತಿರೋರು ಹಿಂದಿಯಲ್ಲಿ 1-2 ಮಾತು ಹೇಳಾಯಿತು. ಟೀಕೆ ಬಾಯ್ ಆತೋ. ಓಕೆ, ಊಟ ಮುಗೀತು, ಹೊಡ್ತಾ ಇದ್ದೀವಿ. ಹೆಂಗೋ ನಮ್ಮ ಹೋಟ್ಲೇ ಸಿಕ್ತು ಇವತ್ತು ಊಟಕ್ಕೆ, ಅದು ಬಡವರ ಬಂದು ಹೋಟ್ಲು, ಅದು ಅದರಲ್ಲೂ ರೈಸೇ ಸಿಕ್ತು. ಬೇರೆ ರೈಸೆಲ್ಲ ಆಲ್ಮೋಸ್ಟ್ ಇಲ್ಲೆಲ್ಲೂ ಸಿಗೋಲ್ಲ, ಕಷ್ಟ. ಇವತ್ತು ಹೆಂಗೋ ರೈಸು ಸಿಕ್ತು ಇಲ್ಲಿ. ಸೊ ಒಳ್ಳೆ ಊಟ ಆಯಿತು, ಹೆಂಗೋ ನಮ್ಮ ಬಜೆಟ್ ರೇಂಜಿಗೆಲ್ಲೇ ಸಿಕ್ತು. ನೋಡಿ, ನಮ್ಮ ಬಡವರ ಬಂದು ಹೋಟ್ಲು ಕೈಗಾಡಿ ಇದೇನೆ. ಮತ್ತು ಅವರೇ ಓನರು. ಮತ್ತು ಇನ್ನೊಂದೇನೆಂದರೆ, ನಾವು ತೊಗೊಂಡಿಲ್ಲದ ಐಟಮ್ಸ್ ಎಲ್ಲನೂ ಸ್ವಲ್ಪ ಕೊಟ್ಟರು, ಬೇರೆ ಐಟಮ್ಸ್ ಎಲ್ಲ ಪರವಾಗಿಲ್ಲ ತೊಗೊಳ್ಳಿ, ಟೇಸ್ಟ್ ನೋಡಿ, ಹಂಗೆ ಹಿಂಗೆ ಅಂತ. ಪಾಪ ಸಖತ್ ಒಳ್ಳೆ ಮನುಷ್ಯ, ಟೇಸ್ಟ್ ನೋಡಿ ಚೆನ್ನಾಗಿರುತ್ತೆ ಅಂತ. ಅವ್ರು ಸುಮ್ಮನೆ ಕೊಡ್ಬೇಕನ್ನೋದು ಹೆಸರಿಗೆ ಟೇಸ್ಟ್ ನೋಡಿ ಅಂತ ಹಂಗೆ ಸ್ವಲ್ಪ ಹಾಕಿದ್ರೆಲ್ಲನೂ. ಮತ್ತು ರೇಟನ್ನು ಬೇರೆ ನಾವು ತೊಗೊಂಡಿದ್ದು ರೈಸಿಗೆ ಅಷ್ಟೇ ತೊಗೊಂಡ್ರು, ಪಾಪ ಕಡಿಮೆನೇ ತೊಗೊಂಡ್ರು. ಇಲ್ಲಿರೋ ಬೇರೆ ಹೋಟ್ಲ್ಗಳು ಕಂಪೇರ್ ಮಾಡೋದು ಸಖತ್ ಕಡಿಮೆ ರೇಟಾಗೆ ತೊಗೊಂಡ್ರು. ಓಕೆ, ಒಳ್ಳೆ ಊಟ ಆಯಿತು. ಮತ್ತು ಬೆಳಗ್ಗೆಯಿಂದ ಹೆಂಗೋ ಪಾನಕ ಥರ ಐಟಮ್ ಕುಡಿತಾ ಇದ್ನಲ್ಲ ಬೆಳಗ್ಗೆ, ಅದೇ ಥರ ಇನ್ನೊಂದು 2 ಕಡೆ ಕೊಟ್ಟರು, ಕುಡಿದೆ. ಸಖತ್ತಾಗಿ ಸ್ವೀಟಾಗೈತೆ. ಇವತ್ತೇನೋ ಅದು ವಿಶೇಷ ಅನಿಸುತ್ತೆ, ಎಲ್ಲ ಕಡೆ ಕೊಡ್ತಾವ್ರೆ ಅದಂತೂ ಸಖತ್ತಾಗೈತೆ. ನೋಡೋಣ, ಬಿಸಿಲಿಗೂ ತಂಪಕ್ಕೆ ಚೆನ್ನಾಗಿತ್ತು. ಮತ್ತು ಇನ್ನು ಜಮ್ಮುಗೆ ಎಷ್ಟು ಕಿಲೋಮೀಟ್ರ್ ಆಯ್ತು ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಇವತ್ತು ರೀಚ್ ಆಗ್ತೀವೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಆಗ್ತವ್ರೆ 206 ಕಿಲೋಮೀಟ್ರ್ ಐತೆ ಇನ್ನು ಜಮ್ಮುಗೆ. ಡೌಟೇ ರೀಚ್ ಆಗೋದು ಇವತ್ತು ಜಮ್ಮುಗೆ, ಆದರೆ ಹತ್ರ ಹೋಗ್ತೀವಿ ಅಂದ್ಕೊತೀವಿ. ಜಮ್ಮು ಹತ್ರ ಮೋಸ್ಟ್ಲಿ ನಾಳೆ ಬೆಳಗ್ಗೆ ಹೋಗ್ಬಿಡ್ಬೋದು. ಇವತ್ತು ಜಮ್ಮು ಹತ್ರ ರೀಚ್ ಆಗ್ತೀವಿ, ಜಮ್ಮುಗಂತೂ ಹೋಗಲ್ಲ. ಹತ್ರ ನಿಯರ್ ಬೈ ಎಲ್ಲಾದರೂ ಹೋಗಿ ಆಲ್ಟ್ ಆಗಬೇಕಾಗುತ್ತೆ. ನೋಡೋಣ ಎಲ್ಲಾದರೂ ಜಾಗ. हाँ, इधर ओपन करना है कि अंदर करना? अंदर कर लो। इधर भी हमको चाहिए, अंदर कर लो। हाँ चलेगा, इधर भी चाहिए, इधर भी चाहिए. हाँ, हाँ ದೇವ್ರಪ್ಪ, ಇನ್ನೇನು ರೂಮ್ ಕೊಟ್ಟು ಫ್ಯಾನ್ ಕೊಟ್ಟು ಎಲ್ಲ ಕೊಟ್ಟವನ್ನ.
ಹಾಂ ಇಲ್ಲೇ ಇರಲಿ ಬಿಡು, ಲಗೇಜ್ ಜೊತೆ ಹೋಗಲ್ಲ. ಪಾಪು ದೇವರಂತ ಮನುಷ್ಯ ಜಾಗ ಕೊಟ್ಟವನೆ, ಬೆಡ್ ಕೊಟ್ಟವ್ರೆ ಮಲ್ಕೊಳ್ಳೋಕ್ಕೆ. ಇದೇ ನೋಡಿ ಪಾಪ ಬಂಕೋ ಟೆಂಟ್ ಹಾಕ್ಕೊಂತೀನಂದ್ರೇನು ಈ ಬೆಡ್ ಐತೆ, ಬೆಡ್ ಯೂಸ್ ಮಾಡಿ ಮಲ್ಕೊಳ್ಳಿ. 2 ಬೆಡ್ ತೊಗೊಳಕ್ಕೆ ಹೇಳೋರು ನಮಗೆ, ಆರಾಮಾಗಿ ಗಾಡಿ ಎಲ್ಲ ನಿಲ್ಸ್ಕೊಳ್ಳೋಕ್ಕೆ ಬಂಕಲ್ಲ ಐತೆ. ಈ ಥರ ಬಂಕ್ ಅವ್ರು ಎಲ್ಲೂ ಇದ್ದಿಲ್ಲ ಇಷ್ಟು ದಿವಸ ಬಂಕಲ್ಲಿ ದೇವರಂತವ್ರು. ಸೊ ಇವಾಗೆಲ್ಲ ಲಗೇಜ್ ಎಲ್ಲ ಅನ್ಪ್ಯಾಕ್ ಮಾಡಿಬಿಟ್ಟು ನಾನೇನು ಊಟ ಗೀಟ ಮಾಡ್ಕೊಂಡು ಇವತ್ತಂತೂ ಒಳ್ಳೆ ಬಂಕ್ ಸಿಕ್ಕೈತೆ ಮಲ್ಕೊಳ್ಳೋಕ್ಕೆ. ಮೋಸ್ಟ್ಲಿ ಇದೇ ಲಾಸ್ಟ್ ಇರ್ಬೋದು, ನೋಡೋಣ. ನಾಳೆ ಏನಾದರೂ ಏರಿಯಾ ಕವರ್ ಆದರೆ ಓಕೆ, ಕವರ್ ಆಗಿಲ್ಲ ಅಂದರೆ ಮತ್ತು ಬಂಕು ಇಲ್ಲ ರೂಮು. ಸಪೋಸ್ ಕವರ್ ಆಯ್ತು ಅಂದರೆ ಇದೇ ಲಾಸ್ಟಿನ ಬಂಕು ನಮ್ಮದು. ಅಲ್ಟಿಂಗ್ ಲಡಾಖ್ ಟ್ರಿಪ್ಪಲ್ಲಿ ಹೋಗ್ತಾ ಬರ್ತಾ ನೋಡಬೇಕು.